ವೃಂದಾವನ ಒಂದು ಸ್ಥಳ ಅಲ್ಲ, ಅದೊಂದು ಎಕ್ಸ್ಪೀರಿಯನ್ಸ್. ರಾಧಾಕೃಷ್ಣರು ಕರೆದ್ರೆ ಮಾತ್ರ ನಾವು ವೃಂದಾವನಕ್ಕೆ ಹೋಗೋಕೆ ಸಾಧ್ಯ ಅಂತ ಹೇಳ್ತಾರೆ. ಐ ಆಮ್ ಸೋ ಗ್ರೇಟ್ಫುಲ್. ಇತ್ತೀಚೆಗಷ್ಟೇ ನನ್ನ ವೃಂದಾವನಕ್ಕೆ ಕರೆಸ್ಕೊಂಡಿದ್ರು. ಇದು ವೃಂದಾವನ್ ಚಂದ್ರೋದಯ ಮಂದಿರ್. ಇದಾಗಲಿದೆ ಪ್ರಪಂಚದ ಅತಿ ಎತ್ತರದ ದೇವಾಲಯ. ನಾನು ನನ್ನ ಕುಟುಂಬದ ಜೊತೆ 4 ದಿನಗಳ ಕಾಲ ಇಲ್ಲಿ ಉಳ್ಕೊಂಡಿದ್ದೆ. ಎಕ್ಸ್ಪೀರಿಯನ್ಸ್ ಅಂತೂ ಪದಗಳಲ್ಲಿ ವರ್ಣಿಸೋಕೆ ಸಾಧ್ಯನೇ ಇಲ್ಲ. ಕೃಷ್ಣ ಭಕ್ತಿ, ಕೃಷ್ಣ ಪ್ರೇಮ, ಈ ಅನುಭವ ಪಡಿಬೇಕಂದ್ರೆ ವೃಂದಾವನಕ್ಕೆ ನಾವು ಭೇಟಿ ಕೊಡ್ಲೇಬೇಕು. ವೃಂದಾವನ್ ಚಂದ್ರೋದಯ ಮಂದಿರದ ಶಯನ ಆರತಿಯಲ್ಲಿ ಪಾಲ್ಗೊಂಡ್ವಿ, ಪಲ್ಲಕ್ಕಿ ಉತ್ಸವ ನೋಡಿದ್ವಿ, ಬೆಳಗಿನ ಆರತಿ, ಭಜನೆ ಜೊತೆಗೆ ವಿಶೇಷವಾದ ನರಸಿಂಹ ಹವನಲ್ಲಿ ಕೂಡ ಭಾಗವಹಿಸಿದ್ವಿ. ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿದ್ವಿ. ಪೂಜೆ ಆದ್ಮೇಲೆ ಪ್ರಸಾದ ಪಡೆದು ಗೋಶಾಲೆಗೆ ಕೂಡ ಭೇಟಿ ಕೊಟ್ವಿ. ವೃಂದಾವನ್ ಚಂದ್ರೋದಯ ಮಂದಿರ್ ಇದಾಗಲಿದೆ ವರ್ಲ್ಡ್ ಟಾಲೆಸ್ಟ್ ಟೆಂಪಲ್. 700 ಅಡಿ ಎತ್ತರದ ಗೋಪುರ ಹಾಗೆ 105 ಎಕರೆ ಜಾಗದಲ್ಲಿ ಈ ದೇವಸ್ಥಾನ ಮೂಡಿ ಬರಲಿದೆ. ಫೇಸ್ 1 ಕನ್ಸ್ಟ್ರಕ್ಷನ್ ಪೂರ್ತಿಯಾಗಿದ್ದು ಇನ್ನೇನು ಉದ್ಘಾಟನೆ ಆಗಲಿದೆ. ವೃಂದಾವನದಲ್ಲಿ ರಾಧಾಕೃಷ್ಣರ ಕಾಲದಲ್ಲಿದ್ದಂತ 12 ಕಾಡುಗಳನ್ನ ಈ ದೇವಸ್ಥಾನದ ಸುತ್ತ ರೀಕ್ರಿಯೇಟ್ ಮಾಡಲಾಗ್ತಿದೆ. ದೇವಸ್ಥಾನಗಳಿಗೆ ಹೋಗ್ತಾನೆ ಇರ್ತೀವಿ, ಆದ್ರೆ ಪ್ರಪಂಚದ ಅತಿ ಎತ್ತರದ ದೇವಸ್ಥಾನಕ್ಕೆ ಹೋಗೋದು, ದೇವಸ್ಥಾನ ನಿರ್ಮಾಣದಲ್ಲಿ ಭಾಗಿಯಾಗೋದು ಇದೊಂದು ಅಪರೂಪದ ಅವಕಾಶ. ಈ ಮೇಕಿಂಗ್ಗೆ ನೀವು ಕೂಡ ಕಾಂಟ್ರಿಬ್ಯೂಟ್ ಮಾಡಬಹುದು. ಪರ್ ಸ್ಕ್ವೇರ್ ಫೀಟ್ ಡೊನೇಟ್ ಮಾಡಬಹುದು ಅಥವಾ ನಿಮ್ಮ ಇಚ್ಛೆಯ ಪ್ರಕಾರ ಡೊನೇಷನ್ಸ್ ನ ಮಾಡಬಹುದು. ಭಗವಂತನ ಊರಲ್ಲಿ ನನ್ನ ಮಗಳ ಹೆಸರಲ್ಲಿ 1 ಸ್ಕ್ವೇರ್ ಫೀಟ್ ಜಾಗನ ಕಾಂಟ್ರಿಬ್ಯೂಟ್ ಮಾಡಿದ್ವಿ. ಒಂದು ಸರ್ಟಿಫಿಕೇಟ್ ಜೊತೆಗೆ ವೃಂದಾವನದಿಂದ ವಿಶೇಷವಾದ ಪ್ರಸಾದವನ್ನು ಕೂಡ ಕಳಿಸ್ತಾರೆ. ನಮ್ಗಂತೂ ಇದೊಂದು ಟ್ರಿಪ್ ಅಷ್ಟೇ ಆಗಿರ್ಲಿಲ್ಲ, ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ರಾಧೆ ರಾಧೆ.